ಕೋಗಿಲು ಬಡಾವಣೆ ನೆಲಸಮ ಭುಗಿಲೆದ್ದ ಆಕ್ರೋಶ. ವೋಟ್ ಕೇಳುವಾಗ ಇಲ್ಲದೆ ಇದ್ದದ್ದು ಈಗ ಹೆಂಗ್ ಶುರುವಾಯಿತು? ಆಗ ಕನ್ನಡಿಗರು, ಈಗ ನಾವು ಕನ್ನಡಿಗರಲ್ವಾ? ಬಾಂಗ್ಲಾ ಪಾಕಿಸ್ತಾನ ಅಂತೆ ಗೂಬೆ ಕೂರಿಸ್ತಿದ್ದಾರೆ. ರಾಜಕಾರಣಿಗಳು ಗೋಸುಂಬೆ ನಾಟಕ ಮಾಡ್ತಿದ್ದಾರೆ. ಬಡಾವಣೆಯಲ್ಲಿ ಬರೀ ಮುಸ್ಲಿಮರು ಮಾತ್ರ ಇದ್ದಿದ್ದಲ್ಲ, ನೂರಾರು ಹಿಂದೂಗಳು ಕೂಡ ಇದ್ರು. ಎಲ್ಲಾ ಧರ್ಮದವರು ಕೂಡ ಅಲ್ಲಿ ವಾಸ ಮಾಡ್ತಾ ಇದ್ರು. ರಾಜಕೀಯ ಬೇಳೆ ಬೇಯಿಸಿಕೊಳ್ಳೋದಕ್ಕೆ ಈಗ ಅಕ್ರಮ ಸಕ್ರಮ ಅಂತ ಕತೆ ಕಟ್ತಿದ್ದಾರೆ. ಆಕ್ರೋಶ ಹೊರಹಾಕಿದ ಬಡಾವಣೆ ನಿವಾಸಿಗಳು. ಕೋಗಿಲು ಬಡಾವಣೆ ರಾಜ್ಯ ಸರ್ಕಾರ ನೆಲ ಸಮ ಮಾಡ್ತು. ಸರ್ಕಾರಿ ಭೂಮಿಯನ್ನ ವಶಪಡಿಸಿಕೊಂಡು ಅಲ್ಲಿ ಶೆಡ್ಡನ್ನು ನಿರ್ಮಾಣ ಮಾಡಿ ಹಂತ ಹಂತವಾಗಿ ಕ್ರಮೇಣ ಮನೆ ಕಟ್ಕೊಂಡು ಜೀವನ ಮಾಡ್ತಿದ್ದಾರೆ. ಸರ್ಕಾರಿ ಜಾಗಗಳನ್ನ ಪರಭಾರೆ ಮಾಡಿಕೊಳ್ಳುವುದು ಅಪರಾಧ ಅಲ್ವಾ? ಹಾಗಾಗಿ ಅಕ್ರಮ ನಿವಾಸಿಗಳು ಅಂತ ಕನ್ಸಿಡರ್ ಮಾಡಿ ಅವರನ್ನ ಪಕ್ಕಕ್ಕೆ ಸರಿಸಿ ಭೂಮಿಯನ್ನ ಸರ್ಕಾರ ವಶಪಡಿಸಿಕೊಂಡಿದೆ ಅಂತ ಹೇಳಿ ಸರ್ಕಾರಿ ನೌಕರರು ಸಮರ್ಥನೆ ಮಾಡಿಕೊಳ್ತಾರೆ. ಆದ್ರೆ ಆ ನಿವಾಸಿಗಳು ಏನು ಹೇಳ್ತಿದ್ದಾರೆ? ಈಗ ಎಲ್ಲಾ ಪಕ್ಷದ ರಾಜಕಾರಣಿಗಳು ಎಲೆಕ್ಷನ್ನ ಹೊಸ್ತಿಲ್ನಲ್ಲಿ ಇದೇ ಕೋಗಿಲು ಬಡಾವಣೆಗೆ ಬರ್ತಿದ್ರಲ್ಲ, ನಮ್ಮ ಪಕ್ಷದ ಈ ಚಿಹ್ನೆಗೆ ಮತ ಹಾಕಬೇಕು ಅಂತ ಹೇಳಿ ಅಂಗಲಾಚಿ ಬೇಡಿಕೊಳ್ತಿದ್ರಲ್ಲ, ಆಗ ಕೇಳದೇ ಹೇಳದೇ ಇರ್ತಕ್ಕಂತಹ ಕನ್ನಡಿಗರು, ಅಕ್ರಮ ನಿವಾಸಿಗಳು ಈಗ ಹೆಂಗ್ ಬಂತು? ಈ ಬಡಾವಣೆಯಲ್ಲಿ ಕೇವಲ ಮುಸಲ್ಮಾನರು ಮಾತ್ರ ವಾಸ ಮಾಡ್ತಿದ್ದಲ್ಲ, ಈ ಬಡಾವಣೆಯಲ್ಲಿ ಹಿಂದೂಗಳಿದ್ರು, ಈ ಬಡಾವಣೆಯಲ್ಲಿ ಬೇರೆ ಬೇರೆ ಧರ್ಮದವರಿದ್ರು. ಈಗ ಮಾತ್ರ ಪೊಲಿಟಿಕಲ್ ಬೆಳೆ ಬೇಯಿಸಿಕೊಳ್ಳೋದಕ್ಕೆ ಅವರು ಅಕ್ರಮ ನಿವಾಸಿಗಳು, ಅವರು ಬಂಗಾಲಿಗಳು, ಅವರು ಅಲ್ಲಿಂದ ಬಂದರು, ಅವರು ದಕ್ಷಿಣ ಪಾಕಿಸ್ತಾನದಿಂದ ಬಂದಿರ್ತಾರೆ, ಅದು ಇದು ಅಂತೇಳಿ ಹೇಳ್ತಿದ್ದಾರೆ. ಇವೆಲ್ಲವೂ ಕೂಡ ಗೋಸುಂಬೆ ರಾಜಕಾರಣ ಅಂಥೇಳಿ ಅಲ್ಲಿನ ಸ್ಥಳೀಯ ನಿವಾಸಿಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅನೇಕ ಎಲೆಕ್ಷನ್ಗಳಾಯಿತು. ಎಲ್ಲ ಎಲೆಕ್ಷನ್ ಸಂದರ್ಭಗಳಲ್ಲೂ ಕೂಡ ಎಲ್ಲ ತರಹದ ಪಕ್ಷದ ರಾಜಕಾರಣಿಗಳು ನಮ್ಮ ಬಡಾವಣೆಗೆ ಬಂದು ಹೋಗಿದ್ದಾರೆ. ಆ ಸಂದರ್ಭದಲ್ಲಿ ಅವರಿಗೆ ಮತ ಬೇಕಿತ್ತು, ಓಟ್ ಬೇಕಿತ್ತು, ನಾನಾ ತರಹದ ಕಲರ್ಫುಲ್ ಕಾಗೆ ಹಾರಿಸ್ತಿದ್ರು. ಅದು ಮಾಡ್ಕೊಡ್ತೀವಿ, ಇದು ಮಾಡ್ಕೊಡ್ತೀವಿ. ಆಗ ಇಲ್ಲದೆ ಇರತಕ್ಕಂಥ ಆರೋಪ ಏಕದಮ್ ಏಕಾಏಕಿ ಈಗ ಯಾಕೆ? ಕೋಗಿಲು ಬಡಾವಣೆ ನೆಲಸಮ ಭುಗಿಲದ ಆಕ್ರೋಶ. ವೋಟ್ ಕೇಳುವಾಗ ಇಲ್ಲದೆ ಇದ್ದದ್ದು ಈಗ ಹೆಂಗ್ ಶುರುವಾಯಿತು? ಆಗ ಕನ್ನಡಿಗರು, ಈಗ ನಾವು ಕನ್ನಡಿಗರಲ್ವಾ? ಬಾಂಗ್ಲಾ ಪಾಕಿಸ್ತಾನ ಅಂತ ಗೂಬೆ ಕೂರಿಸ್ತಿದ್ದಾರೆ. ರಾಜಕಾರಣಿಗಳು ಗೋಸುಂಬೆ ನಾಟಕ ಮಾಡ್ತಿದ್ದಾರೆ. ಬಡಾವಣೆಯಲ್ಲಿ ಬರೀ ಮುಸಲ್ಮಾನರು ಮಾತ್ರ ಇದ್ದಿದ್ದಲ್ಲ, ನೂರಾರು ಹಿಂದೂಗಳು ಕೂಡ ಇದ್ರು. ಎಲ್ಲ ಧರ್ಮದವರು ಅಲ್ಲಿ ವಾಸ ಮಾಡ್ತಿದ್ರು. ರಾಜಕೀಯ ಬೇಳೆ ಬೇಯಿಸಿಕೊಳ್ಳೋದಕ್ಕೆ ಈಗ ಅಕ್ರಮ ಸಕ್ರಮ ಅಂತ ನಾಟಕ ಆಡ್ತಿದ್ದಾರೆ. ಆಕ್ರೋಶ ಹೊರಹಾಕಿದ ಬಡಾವಣೆ ನಿವಾಸಿಗಳು ಈಗಾಗಲೇ ಸರ್ಕಾರ ಒಂದು ಕಡೆ ಮನೆ ನಿರ್ಮಾಣ ಮಾಡಿಕೊಡ್ತೀವಿ, ಇನ್ನೇನು ಒಂದಷ್ಟು ದಿವಸಗಳಲ್ಲಿ ಕೀಯನ್ನು ಹಸ್ತಾಂತರ ಮಾಡ್ತೀವಿ ಎನ್ನುವಂಥ ಭರವಸೆಗಳನ್ನು ಕೊಡ್ತಾ ಇದೆ. ಈ ಮಧ್ಯೆ ಕೇರಳ ಸರ್ಕಾರವು ಕೂಡ ಮಧ್ಯಪ್ರವೇಶ ಮಾಡಿತು. ಅದಾದ ನಂತರ ಕರ್ನಾಟಕದ ಸಿಎಂ ಕೇರಳದ ಕಾರ್ಯಕ್ರಮವೊಂದರಲ್ಲಿ ಕೇರಳದ ಸಿಎಂ ಪಿಣರಾಯಿ ವಿಜಯನ್ ಜೊತೆ ಮುಖಾಮುಖಿ ಮಾತುಕತೆ ನಡೆಸಿದ್ದು ಕೂಡ ಭಾರಿ ವೈರಲ್ ಆಯಿತು. ಈ ಎಲ್ಲದರ ನಡುವೆ ಕೋಗಿಲು ಬಡಾವಣೆ ಮಾತ್ರ ಪೊಲಿಟಿಕಲ್ ಸಬ್ಜೆಕ್ಟ್ ಆಗಿ ಮಾರ್ಪಟ್ಟಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.